ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಯ ಅವರ ಶಕ್ತಿ ಪೂಜಾ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುದರ್ಶನ ಅಯ್ಯಂಗಾರ್ ಅವರ ಸುಂದರ ಸಂಸಾರದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಬಂತು. ಅವ್ರ ಮನೆ ಜೊತೆಗೆ ಮನೆಯಲ್ಲಿದ್ದ ಸದಸ್ಯರು ಎಲ್ಲರಿಗೂ ಕೂಡ ಏನೋ ಒಂದು ರೀತಿಯ ಗೊತ್ತಾಗದೇ ಇರೋ ಥರ ಬದಲಾವಣೆ ಆಗ್ತಾ ಹೋಯಿತು. ಅವ್ರ ಮನೆಯಲ್ಲಿದ್ದಂತಹ ಗಿಳಿ, ಬೆಕ್ಕು, ನಾಯಿಗಳು ಕೂಡ ಅನ್ಯೋನ್ಯವಾಗಿರುತ್ತವೆ. ಆದರೆ ಆ ದಿನ ಯಾಕೋ ಗೊತ್ತಿಲ್ಲ, ಎಲ್ಲ ಜಗಳ ನಡೀತಾ ಇರುತ್ತೆ. ಈತನಿಗೂ ಕೂಡ ಮನಸ್ಸಿನಲ್ಲಿ ಸತ್ವಗುಣ ಮಾಯ ಆಗಿಬಿಟ್ಟು ತಮೋಗುಣನೇ ಬಂದಂಗಾಗತ್ತೆ. ಆನಂತರ ಅವರ ಹೆಂಡತಿ ಅಲಮೇಲು ಗಂಡನಿಗೆ ಪೆಟ್ಟು ಕೊಡಲಿಕ್ಕೆ ಅಂತ ಕೋಲನ್ನು ಎತ್ತುತ್ತಾಳೆ. ಸುದರ್ಶನ ಅಯ್ಯಂಗಾರ್ ಕೋಲನ್ನು ಕಿತ್ತು ಬಿಸಾಕ್ತಾರೆ. ಅವರ ಹಣೆಯಲ್ಲಿ ಬೆವರನಿಗಳು ಮೂಡೋಕ್ಕೆ ಶುರುವಾಗುತ್ತೆ. ಅದೇ ಸಮಯದಲ್ಲಿ ಗಿಣಿ ಅರ್ಥಧ್ವನಿಯಲ್ಲಿ ಕೂಕ್ಕೊಳ್ಳುತ್ತೆ. ಅಲಮೇಲು ಆ ಕಡೆ ಹೋಗಿ ನೋಡೋಷ್ಟರಲ್ಲಿ ಅವಳ ಗಿಣಿಯನ್ನು ವೈದೇಹಮ್ಮನವರ ಬೆಕ್ಕು ಕಚ್ಕೊಂಡು ತಿಂತಾ ಇರುತ್ತೆ. ಅವಳು ರೋಷವನ್ನು ತಡಿಲಾರದೆ ಬೆಕ್ಕನ್ನು ಅಟ್ಟಿಸ್ಕೊಂಡು ಹೋಗ್ತಾಳೆ. ಅದು ಅವಳನ್ನ ಮನೆಯಲ್ಲೆಲ್ಲ ಜೂಟಾಟ ಆಡಿಸಿ ಕೊನೆಗೂ ಕೈಗೆ ಸಿಕ್ಕದೆ ಅಟ್ಟದ ಮೇಲೆ ಹತ್ತು ಕೂತ್ಕೊಳ್ಳುತ್ತೆ. ಈ ದೃಶ್ಯವನ್ನು ಕಂಡು ವೈದೇಹಮ್ಮ ಜೋರಾಗಿ ನಗುತ್ತಾಳೆ. ಅಲಮೇಲುವಿನ ಸಿಟ್ಟು ಹೆಚ್ಚಾಗುತ್ತೆ. ಆಕೆ ತುಸು ದೂರದಲ್ಲಿ ಬಿದ್ದಿದ್ದಂತಹ ಒಂದು ಕೋಲನ್ನು ತಗೊಂಡು ವೈದೇಹಮ್ಮನ ಬೆನ್ನಿಗೆ 2 ಬಾರಿಸ್ತಾಳೆ. ನೋವನ್ನು ತಡಿಲಾರದೆ ಆ ಕಡೆ ಕುಸಿದು ಕೂತ್ಕೊಂತಾಳಾಕೆ. ಇದನ್ನೆಲ್ವ ಸುದರ್ಶನಂ ದಿಗ್ಮೂಢರಾಗಿ ನೋಡ್ತಾ ಇರ್ತಾರೆ. ಗಿಣಿಯನ್ನು ತಿಂದು ಪೂರೈಸಿದ ಬಳಿಕ ಬೆಕ್ಕು ಅಟ್ಟದಿಂದ ಕೆಳಗಿಳಿದು ಬಂದು ಮಿಯಾವ್ ಮಿಯಾವ್ ಅಂತ ವೈದೇಹಮ್ಮನವರ ಸುತ್ತಮುತ್ತ ತಿರುಗಾಡುತ್ತೆ. ಅವರ ನೋವನ್ನು ಕಂಡು ಅದಕ್ಕೂ ದುಃಖ ಆಗಿತ್ತು ಅಂತ ಕಾಣುತ್ತೆ. ಆ ದುಃಖವನ್ನು ಸಂಪೂರ್ಣವಾಗಿ ಪರಿಹರಿಸೋಕ್ಕೋಸ್ಕರ ನಾಯಿ ಕೂಡ ಏದುತ್ತಾ ಬರುತ್ತೆ. ಬಂದ ತಕ್ಷಣ ಅದು ಬೆಕ್ಕಿನ ಮೇಲೆ ಎರಗುತ್ತೆ. ಅದರ ಬೆನ್ನನ್ನು ಕಚ್ಕೊಂಡು ಹೊಡೋಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಹೊರಗಡೆ ಹೋದ ಸುದರ್ಶನಂ ಕಾಂಪೌಂಡಿನ ಗೋಡೆ ಹತ್ರ ಸತ್ತ ಬೆಕ್ಕಿನ ತಲೆಯನ್ನು ನೋಡ್ತಾರೆ. ಆ ಕ್ಷಣದಲ್ಲಿ ಅವ್ರಿಗೂ ಕೂಡ ತಮ್ಮದೇ ಪ್ರೀತಿ ನಾಯಿ ಮೇಲೂ ಕೂಡ ಕೋಪ ಬರುತ್ತೆ. ಕೈಗೆ ಸಿಕ್ಕಿದ ಕೋಲಿನಿಂದ ನಾಯಿಯನ್ನು ಕೂಡ ಹೊಡೆದು ಕೊಂದು ಬಿಡ್ತಾರೆ. ಆ ದಿನ ರಾತ್ರಿ 3 ಜನವೂ ಊಟ ಮಾಡೋದಿಲ್ಲ. ಎಲ್ಲೆಲ್ಲಿದ್ದವರು ಅಲ್ಲಲ್ಲೇ ಮಲ್ಕೊತಾರೆ. ಮರುದಿನವೂ ಕೂಡ ಹಾಗೆ ವಿರಸದಿಂದ ಸಮಯ ಕಳೆಯುತ್ತೆ. 2ನೇ ದಿನವೂ ಪರಿಸ್ಥಿತಿ ಬದಲಾಗೋದಿಲ್ಲ. ವೈದೇಹಮ್ಮ ಮತ್ತು ಅಲಮೇಲು ಬೇರೆ ಬೇರೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಸುದರ್ಶನಮ್ಮ ಆಫೀಸ್ಗೆ ರಜವನ್ನು ಬರುತ್ತಾರೆ. ಹೋಟೆಲಲ್ಲಿ ಹೊಟ್ಟೆ ತುಂಬಿಸ್ಕೊಳ್ತಾರೆ. ಅದರ ಮಾರನೇ ದಿವಸ ಬೆಳಗಾಗತ್ತೆ. ಅಂದರೆ ಅದು ನರಸಮ್ಮನಿಗೆ 4ನೇ ದಿನ, ಅಂದರೆ ಕೊನೆ ದಿನ. ವೆಂಕಟೇಶಯ್ಯ ಕಂಗಾಲಾಗಿರ್ತಾನೆ. ಅವನ ಅಳ್ಳೆದೆ ತಳಮಳಿಸ್ತಾ ಇರುತ್ತೆ. ಹತ್ತಿರದಲ್ಲಿ ಸ್ವಲ್ಪನಾದರೂ ಧೈರ್ಯ ಹೇಳೋರು ಯಾರೂ ಇರಲಿಲ್ಲ. ಸೌಭಾಗ್ಯಮ್ಮನವ್ರಿಗೂ ಕೂಡ ದಿಕ್ಕು ತೋಚಿದಂಗಾಗತ್ತೆ. ಅಲ್ಲದೆ ಒಂದು ಕ್ಷಣನೂ ಕೂಡ ಆಕೆಗೆ ಪುರುಸೊತ್ತು ಇರೋದಿಲ್ಲ, ನೆಮ್ಮದಿನೂ ಇರೋದಿಲ್ಲ. ಗಾಯಗೊಂಡ ರುಕ್ಮಿಣಿಯನ್ನು ಕೋಣೆಯಲ್ಲಿ ಕೂಡಿ ಹಾಕಿದ್ರಿಂದ ಅವಳು ಹೊರಗಡೆ ಬರೋ ಹಾಗಿರಲಿಲ್ಲ. ಅವಳನ್ನು ನರಸಮ್ಮನನ್ನು ನೋಡ್ಕೊಳ್ಳೋ ಕೆಲಸ ಸೌಭಾಗ್ಯಮ್ಮಗೆ ಸೇರುತ್ತೆ. ಕಮಲಮ್ಮನವರು ಗಂಡನ ಆರೈಕೆಗೆ ನಿಂತಿರ್ತಾರೆ. ಶಂಕರಶಾಸ್ತ್ರಿಗಳನ್ನು ಹಾಸಿಗೆಯಿಂದ ಎಬ್ಬಿಸೋದು, ಅವರ ರೆಟ್ಟೆ ಹಿಡಿದು ಕರ್ಕೊಂಡು ಬರೋದು, ಸ್ನಾನ ಮಾಡಿಸೋದು, ಪೂಜೆ ಮಾಡಿಸೋದು, ಊಟ ಮಾಡಿಸೋದು, ಮತ್ತೆ ನಿಧಾನವಾಗಿ ಕರ್ಕೊಂಡು ಹೋಗಿ ಮಲಗಿಸೋದು, ಅವರ ಕಾಲು ಒತ್ತುತ್ತಾ ನಿದ್ದೆ ಮಾಡಿಸೋಕ್ಕೆ ಪ್ರಯತ್ನ ಪಡೋದು, ಈ ಥರ ಆಕೆಗೂ ಕೂಡ ದಿನವಿಡೀ ಸಾಲದು. ಇನ್ನು ಗಣೇಶ ಮತ್ತು ನರಸಮ್ಮನ ಇತರ ಮಕ್ಕಳು ಪರಿಸ್ಥಿತಿ ದುರ್ವಸ್ಥಿನಲ್ಲಿ ತಬ್ಬಗಲ್ಲಿಗಳ ಹಾಗೆ ಕಂಗೆಡ್ತವೆ. ಮಧ್ಯಾಹ್ನದ ಸಮಯದಲ್ಲಿ ನರಸಮ್ಮ ಸೌಭಾಗ್ಯಮ್ಮಂಗೆ ಹೇಳ್ತಾಳೆ, ಅಕ್ಕ, ನಾನಿನ್ನು ಬದುಕಲ್ಲ ಅನಿಸುತ್ತೆ, ಈ ಮಕ್ಕಳ ಗತಿ ಏನು ಅಂತಾಳೆ. ಹಾಗೆಲ್ಲ ಮಾತಾಡಬೇಡ ನರ್ಸು, ದೇವರನ್ನ ಬಲವಾಗಿ ನಂಬಬೇಕು, ಅವನು ಖಂಡಿತ ಕೈ ಬಿಡೋದಿಲ್ಲ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ. ನೀನು ಸುಮ್ಮನೆ ಮಲಗಮ್ಮ, ಮಾತಾಡಬೇಡ, ಆಯಾಸ ಆಗತ್ತೆ ಅಂತಲೂ ಹೇಳ್ತಾರೆ. ಆದರೆ ನರಸಮ್ಮ ಮಾತಾಡೋದು ನಿಲ್ಲಿಸೋದಿಲ್ಲ. ಅಕ್ಕ, ಅವ್ರಿಗೆ ಇನ್ನೊಂದು ಮದುವೆ ಮಾಡಿ ಸುಖವಾಗಿಡೋ ಭಾರ ನಿನಗೆ ಸೇರಿದ್ದು. ಭಾವನಿಗೂ ಕೂಡ ಈ ನನ್ನ ಕೊನೆ ಆಸೆಯನ್ನು ಹೇಳು ಅಂತ ಹೇಳ್ತಾಳೆ. ಛೇ ಸುಮ್ಮನಿರು ನರ್ಸು ಅಂತ ಸೌಭಾಗ್ಯಮ್ಮ ಬಾಯಿ ಮುಚ್ಚಿಸ್ತಾಳೆ. ಅವರಿಬ್ಬರ ಸಂಭಾಷಣೆ ಕೇಳ್ತಾ ಇದ್ದಂತಹ ವೆಂಕಟೇಶಯ್ಯನ ಮನಸ್ಸಿನಲ್ಲೂ ಕೂಡ ಒಂದು ರೀತಿಯ ಕಳವಳ ಪ್ರಾರಂಭ ಆಗತ್ತೆ. ಸ್ವಲ್ಪ ಹೊತ್ತಿನ ನಂತರ ಆತನು ನಿಧಾನವಾಗಿ ತೂರಾಡಿಕೊಂಡು ಸುದರ್ಶನ ಅಯ್ಯಂಗಾರ್ ಮನೆ ಹತ್ತಿರಕ್ಕೆ ಹೋಗ್ತಾನೆ. ಅವರಾದ್ರೂ ಜೊತೆಯಲ್ಲಿದ್ದರೆ ಸ್ವಲ್ಪ ಧೈರ್ಯ ಬರುತ್ತೆ ಅನ್ನೋದು ಅವನ ಯೋಚನೆ. ಆದರೆ ಆ ಯೋಚನೆಯನ್ನು ಸುದರ್ಶನ ಬುಡಮೇಲು ಮಾಡ್ತಾರೆ. ಏನಯ್ಯ ದೊಡ್ಡ ಮನುಷ್ಯ ಬಂದೆ ಅಂತ ಅಂತಾರೆ. ಅಯ್ಯಂಗಾರರ ಬಾಯಿಂದ ಈ ಥರದ ಮಾತು ಎಂದು ಬಂದಿರೋದಿಲ್ಲ. ವೆಂಕಟೇಶಯ್ಯನಿಗೆ ಒಂದು ರೀತಿಯ ವಿಸ್ಮಯ ಆಗುತ್ತೆ. ಯಾವತ್ತೂ ಈ ಥರ ಮಾತಾಡಿದವರಲ್ಲ. ನಮಸ್ಕಾರ ವೆಂಕಟೇಶಯ್ಯ ಅವರೇ, ಬನ್ನಿ ಸ್ವಾಮಿ, ದಯಮಾಡಿಸಿ ಅಂತ ವಿನಯದಿಂದ ಮಾತಾಡ್ತಿದ್ದವರು ಇವತ್ತು ಯಾಕೆ ಈ ಥರ ದರ್ಪದ ಧ್ವನಿಯಲ್ಲಿ ವ್ಯಂಗ್ಯವಾಗಿ ತಿರಸ್ಕಾರದಿಂದ ಮಾತಾಡ್ತಿದ್ದಾರೆ ಅಂತ ವೆಂಕಟೇಶಯ್ಯ ಅಂದ್ಕೊಳ್ತಾನೆ. ನಿಮ್ಮನ್ನೇ ನೋಡೋಣ ಅಂತ ಬಂದೆ ಸ್ವಾಮಿ ಅಂಥೇಳಿ ವೆಂಕಟೇಶಯ್ಯ ಹೇಳಿದಾಗ ಹಾ ಅಂತ ವಿಕಟವಾಗಿ ಸುದರ್ಶನಂ ನಗ್ತಾರೆ. ನೋಡಿ, ಚೆನ್ನಾಗಿ ನೋಡಿ, ಆಯಿತಾ ನೋಡಿದ್ದು, ಇನ್ನು ಹೊರಡಿ ಅಂತಾರೆ.
ಸುದರ್ಶನಂ ಮಾತಾಡ್ತಿದ್ದಾರಾ ಅಥವಾ ಬೇರೆ ಯಾರಾದರೂ ಮಾತಾಡ್ತಾ ಇದ್ದಾರಾ ಅಂತ ತನ್ನನ್ನು ತಾನೇ ವೆಂಕಟೇಶಯ್ಯ ಕೇಳ್ಕೊಳ್ತಾನೆ. ಸುದರ್ಶನಂ ಹೊರಡಿ ಇನ್ನ ನಾನು ನೋಡಾಯ್ತಲ್ಲ ಅಂತ ಮತ್ತೆ ಆರ್ಭಟಿಸ್ತಾರೆ. ಅಷ್ಟರಲ್ಲಿ ಒಳಗಡೆಯಿಂದ ಬಂದ ಅಲೆಮೇಲು ಒಂದು ಮಡಿಕೋಲಿನಿಂದ ವೆಂಕಟೇಶನವರ ಬೆನ್ನಿಗೆ ಬಲವಾಗಿ ಪೆಟ್ಟು ಕೊಡ್ತಾಳೆ. ವೈದೇಹಮ್ಮ ಅವರ ಮುಖಕ್ಕೆ ತಣ್ಣೀರನ್ನು ಎರಚುತ್ತಾಳೆ. ತಾನು ಬಂದಿದ್ದು ಸುದರ್ಶನಂ ಮನೆಗೆ ಅಲ್ಲ, ನರಕಕ್ಕೆ ಅಂತ ವೆಂಕಟೇಶಯ್ಯಂಗೆ ಅನಿಸುತ್ತೆ. ಇನ್ನು ಮನೆಗೆ ಬಂದ ಮೇಲೆ ಸೌಭಾಗ್ಯಮ್ಮಂಗೂ ಕಮಲಮ್ಮನವ್ರಿಗೂ ಸುದರ್ಶನಂ ಮನೆ ಪರಿಸ್ಥಿತಿಯನ್ನು ವೆಂಕಟೇಶಯ್ಯ ವಿವರಿಸ್ತಾರೆ. ಅಯ್ಯೋ ದೇವ್ರೆ, ಎಲ್ಲೆಲ್ಲಿಂದಲೂ ಕೆಟ್ಟ ಸುದ್ದಿನೇ ಬರ್ತಾ ಇದೆಯಲ್ಲ ಅಂತ ಕಮಲಮ್ಮ ಅಂದ್ಕೊಳ್ತಾರೆ. ಇನ್ನು ಸೌಭಾಗ್ಯಮ್ಮ ಅವರಂತೂ ಭದ್ರಯ್ಯನಿಂದ ಆಗಿರೋ ಈ ದುರ್ಘಟನೆಗಳ ಹಾವಳಿಗಳನ್ನು ಕಂಡು ಕಣ್ಣೀರು ಕರೀತಾರೆ. ಮೌನವಾಗೇನೆ ಮಹಾದೇವನಲ್ಲಿ ಮೊರೆ ಇಡ್ತಾರೆ. ಆ ಸುಂದರವಾದ ಹಗಲು ಕಾಳ್ಗತ್ತೆಯಲೆಯಾಗಿ ಕಳೆಯುತ್ತೆ. ಸೂರ್ಯಾಸ್ತದ ಸಮಯ. ನರಸಮ್ಮನ ಬಾಳಲ್ಲೂ ಕೂಡ ಆ ഇരുಳು ಮುಗಿಯೋ ರಾತ್ರಿನ ಅಂತ ಅನ್ನಿಸ್ತಾ ಇರುತ್ತೆ. ಆಕೆ ಉಸಿರಾಟನೂ ವೇಗ ಆಗಿರುತ್ತೆ. ಆರೋ ದೀಪ ಪ್ರಕಾಶಮಾನವಾಗಿ ಉರಿಯುತ್ತೆ ಅನ್ನೋ ಹಾಗೆ ಆಕೆ ಉಸಿರಾಟ ತುಂಬ ವೇಗವಾಗಿ ನಡೀತಾ ಇರುತ್ತೆ. ಇನ್ನು ವೆಂಕಟೇಶಯ್ಯ ಮಂಡಿ ಮೇಲೆ ತಲೆ ಊರಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಅವನ ಮನಸ್ಸು ದುಸ್ಥಿತಿಯ ವಿಷಚಕ್ರವನ್ನು ಅವಲೋಕಿಸ್ತಾ ಇರುತ್ತೆ. ಇನ್ನು ಸಭಾಪತಿ ಶಾಸ್ತ್ರಿಗಳ ಮನೆಯಲ್ಲಿ ರುಕ್ಮಿಣಿಗೆ ಮಹಾ ಕುತ್ತು ಒದಗಿರುತ್ತೆ. ಅವಳದು ಸೆರೆಮನೆಯ ಬಾಳಾಗಿರುತ್ತೆ. ಇನ್ನು ಶಂಕರಶಾಸ್ತ್ರಿಗಳು ಸುಸ್ತು ಕಾಯಿಲೆಯಿಂದ ಮಲಗಿರ್ತಾರೆ. ವೆಂಕಟೇಶಯ್ಯನ ಮನೆಯಲ್ಲಿ ನರಸಮ್ಮನಿಗೆ ಮರಣ ಸಂಕಟ ಬಂದಿರುತ್ತೆ. ಆಕೆ ಇನ್ನೇನು ಮಸಣದ ಬಳಿಯ ಮರಣದ ಮನೆಗೆ ಇರ್ತಾಳೆ. ಸುದರ್ಶನಂ ಅವ್ರ ಮನೆಯಲ್ಲಿ ಸಾತ್ವಿಕ ಗುಣ ಸಂಪೂರ್ಣವಾಗಿ ಮರೆಯಾಗಿ ತಮೋ ಗುಣ ತಾಂಡವ ಆಡ್ತಾ ಇರುತ್ತೆ. ಒಳ್ಳೆಯವರ ಅಲ್ಲ ಕೆಟ್ಟವರಾಗಿದ್ದಾರ, ಮನೆಯೇ ರಣರಂಗನ ಅನ್ನೋ ಸಂದೇಹ ಮೂಡ್ತಾ ಇರುತ್ತೆ. ಮುನಿತಾಯಪ್ಪನ ಮನೆ. ಮುನಿತಾಯಪ್ಪ ಹಾಸಿಗೆ ಹಿಡ್ಕೊಂಡಿರ್ತಾನೆ. ಅವನ ಯಕ್ಷಿಣಿ ದೇವತೆಗಳು ಅವನನ್ನು ತೊರೆದು ಹೋಗಿರ್ತಾರೆ. ಅವನ ಶಕ್ತಿ ಉಡುಗಿ ಹೋಗಿರುತ್ತೆ. ಅವನ ಹಲ್ಲುಗಳು ಉದುರಿರುತ್ತವೆ. ಅವನ ಹೆಂಡತಿಗೆ ಮಂಕು ಬಡಿದಿರುತ್ತೆ. ಅವನ ಸರ್ವನಾಶನೂ ಆಗಿರುತ್ತೆ. ಈ 4 ಮನೆಗಳ ನಾಶಕ್ಕೆ ಭದ್ರಯ್ಯ ಕಂಕಣ ತೊಟ್ಟು ನಿಂತಿರ್ತಾನೆ. ಅವನ ಶಾಕಿನಿ 4 ಮನೆಗೂ ಕಾಲಿಟ್ಟು ರುದ್ರನಾಟ್ಯವನ್ನು ಆಡ್ತಾ ಇರ್ತಾಳೆ. ಅವಳ ನಿಗಿನಿಗಿ ಗೆಜ್ಜೆಯ ರಣಝೇಂಕಾರಕ್ಕೆ ಆ 4 ಮನೆಗಳು ಸೋತು ಭೀಕರ ನಿಟ್ಟುಸಿರನ್ನು ಬಿಟ್ಟಿರುತ್ತವೆ. ಆಯಾಸದ ಬೇಗೆಗೆ ಕಣ್ಣೀರು ಪನ್ನೀರನ್ನು ಎರಚ್ತಾ ಇರುತ್ತೆ. ಇನ್ನು ರುದ್ರನಾಟ್ಯದ ತಿಲ್ಲಾನ ಅಲರಿಪು ಒಂದೊಂದಾಗಿ ಶುರು ಆಗಬೇಕು. ಅದರ ಪ್ರಥಮ ಅನ್ನೋ ಹಾಗೆ ನರಸಮ್ಮನ ಮಸಣದ ಯಾತ್ರೆಯ ಪೂರ್ವ ದೃಶ್ಯ ಪ್ರಾರಂಭ ಆಗಿರುತ್ತೆ. ಸಾವಿನಲ್ಲಿ ಅವಳ ಬದುಕನ್ನು ಓಡಾಡಿಸ್ತಿರುತ್ತೆ. ದೀಪ ಬೆಳಗ್ತಾ ಇರುತ್ತೆ. ವಿದ್ಯುತ್ ದೀಪದ ಅಂಗಳದಲ್ಲಿ ಶಂಕರಶಾಸ್ತ್ರಿಗಳು ಪತ್ನಿಯ ಸಹಾಯದಿಂದ ಅದೇ ತಾನೇ ಪೂಜಾ ಮಂದಿರಕ್ಕೆ ಹೋಗಿ ಕೂತಿರ್ತಾರೆ. ಕೂತ ತಕ್ಷಣ ಆತ ಧ್ಯಾನಾಸಕ್ತರಾಗ್ತಾರೆ, ಮೈ ಮರೀತಾರೆ. ಇನ್ನು ಮೈ ಮರೆತು ಕೂತಿದ್ದ ವೆಂಕಟೇಶಯ್ಯ ಕೂಡ ಇನ್ನು ನರಸಮ್ಮನ ಸ್ಮಶಾನ ಯಾತ್ರೆಗೆ ಸಿದ್ಧಗೊಳಿಸ್ಬೇಕಾ ಅಂತ ಮನಸ್ಸಿನಲ್ಲಿ ಚಿಂತೆ ಮಾಡ್ತಾ ಇರ್ತಾನೆ. ಸೌಭಾಗ್ಯಮ್ಮ ಮನಸ್ಸಿನ ತುಂಬ ಮಹಾದೇವನನ್ನು ತುಂಬಿಕೊಂಡು ಮೊರೆ ಇರ್ತಾರೆ. ಸಾವಿತ್ರಿಯ ಸಹಾಯದಿಂದ ಸತ್ಯವಾನನನ್ನು ಉಳಿಸಿದ ಹಾಗೆ ಸೌಭಾಗ್ಯಮ್ಮನವರ ಪ್ರಾರ್ಥನೆಯಿಂದ ನರಸಮ್ಮ ಉಳಿಬೇಕಾಗಿರುತ್ತೆ. ಇನ್ನು ನರಸಮ್ಮ ಉಳಿಯೋ ಆಸೆನೆ ಬಿಟ್ಬಿಟ್ಟಿರ್ತಾಳೆ. ಬೆಳಕೆ ಇಲ್ವಾ ತನ್ನ ಬಾಳಲ್ಲಿ ಅಂತ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ಸಭಾಪತಿ ಶಾಸ್ತ್ರಿಗಳು ಕೂತಿದ್ದಂತಹ ಮದ್ರಾಸಿಂದ ಹೊರಟಿದ್ದ ಎಕ್ಸ್ಪ್ರೆಸ್ ಗಾಡಿ ವೇಗವಾಗಿ ಬೆಂಗಳೂರಿನ ಕಡೆಗೆ ಬರ್ತಾ ಇರುತ್ತೆ. ಯಾವಾಗ ಬೆಂಗಳೂರು ಸೇರುತ್ತೋ ಅನ್ನೋ ಒಂದು ಕಾತುರ ಸಭಾಪತಿ ಶಾಸ್ತ್ರಿಗಳಿಗೆ ಇರುತ್ತೆ. ಏಕೆಂದರೆ ಅವ್ರಿಗೆ ಈಗಾಗಲೇ ಊರನ್ನು ಬಿಟ್ಟು 15 ದಿನ ಆಗಿರುತ್ತೆ. ತಿರುವಣ್ಣಾಮಲೈ ತಲುಪಿದ ಮರುದಿನವೇ ಗುರುಗಳಾದ ಉಗ್ರಪ್ಪ ಸ್ವಾಮಿಗಳು ಅವರಿಗೆ ಗಣಪತಿಯ ಮೂಲ ಮಂತ್ರವನ್ನು ಅನುಗ್ರಹ ಮಾಡಿರ್ತಾರೆ. ಲಂ ಇತ್ಯಾದಿ ಪಂಚಪೂಜೆ, ಕರನ್ಯಾಸ, ಹೃದಯನ್ಯಾಸ, ಧ್ಯಾನ, ಪಂಚಪೂಜೆ ಎಲ್ಲವೂ ಮುಗ್ದಿರುತ್ತೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಮ್ಮೆ ವಶಮಾನಾಯ ಸ್ವಾಹ ಅನ್ನೋ ಮೂಲ ಮಂತ್ರದ ಉಪದೇಶ ಆಗಿರುತ್ತೆ. ಉಗ್ರಪ್ಪ ಸ್ವಾಮಿಗಳು ಮಣ್ಣಿನಲ್ಲಿ ಒಂದು ಗಣಪತಿಯ ವಿಗ್ರಹವನ್ನು ಮಾಡಿರ್ತಾರೆ. ಶಾಸ್ತ್ರಿಗಳು ಆ ಮೂರ್ತಿಯ ಮುಂದೆ 3 ದಿನಗಳ ಕಾಲ ಏಕಾಗ್ರಚಿತ್ತದಿಂದ ಕೂತು ಪ್ರಾಣ ಪ್ರತಿಷ್ಠಾಪನ ಜಪ ಮಾಡ್ತಾ ಇರ್ತಾರೆ. 4ನೇ ದಿನ ಭೀಕರ ಆಕೃತಿಯ ಗಣಪತಿ ಸಾಕಾರನಾಗಿ ಕಾಣಿಸ್ಕೊಂಡಿರ್ತಾನೆ. ಬೆಚ್ಚಿ ಕೂಕ್ಕೊಳ್ತಾರೆ ಶಾಸ್ತ್ರಿಗಳು. ಮರುಕ್ಷಣದಲ್ಲಿ ಅವ್ರ ಬಾಯಿ ಕಟ್ಟು ಹೋಗುತ್ತೆ. ಆನೆ ಒಂದು ಗೀಳಿಡ್ತಾ ಬಂದು ಸೊಂಡಿಲಿನಿಂದ ಇವರ ತಲೆ ಮೇಲೆ ಹೊಡೆದ ಹಾಗಾಗತ್ತೆ. ಹಾಗೆ ಹೊಡೆದಾಗ ಬಂದ ಶಬ್ದ ಮದ್ದಲೆಯ ಸದ್ದಿನ ಹಾಗೆ ತಬಲದ ಚಾಪು ಕೇಳಿಸಿದ ಹಾಗೆ ಅನಿಸುತ್ತೆ. 1-2 ಕ್ಷಣ ಅವರಿಗೆ ಪ್ರಜ್ಞೆ ತಪ್ಪುತ್ತೆ. ಆ ನಂತರ ಪ್ರಜ್ಞೆ ಬರುತ್ತೆ. ಅವರ ಧಮನಿಗಳಲ್ಲೂ ನವರಕ್ತ ಸಂಚಾರ ಆಗಿರುತ್ತೆ. ಮನಸ್ಸು ಉತ್ಸಾಹದಿಂದ ಉರಿತಾ ಇರುತ್ತೆ.
ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ. ಅಂದರೆ ಶಾಸ್ತ್ರಿಗಳಿಗೆ ಗಣಪತಿ ಒಲಿದಿರ್ತಾನೆ. ಅವರು ಅವನ ಒಲುವೆಗೆ ತಮ್ಮ ಪ್ರಾಣವನ್ನೇ ಪಣವಾಗಿ ಒಡ್ಡಿರ್ತಾರೆ. ಆಗ ಉಗ್ರಪ್ಪ ಹೇಳಿರ್ತಾರೆ, ಅಯ್ಯ, ಇವತ್ತಿನಿಂದ 8 ದಿನಗಳ ಕಾಲ ನೀನು ಪಂಚಗಳಿಂದ ಗಣಪತಿಯನ್ನು ಪೂಜೆ ಮಾಡಬೇಕು, ಇದೇನೆ ಎಡಮುರಿ ರೂಢಿ ಅಂತ ಹೇಳಿದಾಗ ಗುರುಚಿತ್ತ ಅಂತ ಹೇಳಿಬಿಟ್ಟು ಸಭಾಪತಿಗಳು ಹೇಳಿರ್ತಾರೆ. ಮದ್ಯ, ಮಾಂಸ ಇತರ ಪಂಚಗಳನ್ನು ಹೇಗೋ ಸರಬರಾಜನ್ನ ಮಾಡ್ತಾರೆ ಉಗ್ರಪ್ಪ ಸ್ವಾಮಿಗಳು. ಆಮೇಲೆ ನಿತ್ಯವೂ ಭಯಂಕರ ಪೂಜೆ ಪ್ರಾರಂಭ ಆಗುತ್ತೆ. ಪಂಚಗಳ ನೈವೇದ್ಯ ಗಣಪತಿಗೆ ಸಂದಿತ್ತೆ. ಸಾಧನ ಮಗ್ನರಾದ ಶಾಸ್ತ್ರಿಗಳು ಬ್ರಾಹ್ಮಣ್ಯವನ್ನು ಮರಿತಾರೆ. ನೈವೇದ್ಯವಾದ ಗಣಪತಿ ಪ್ರಸಾದವನ್ನು ಅನುದಿನ ಸ್ವೀಕರಿಸಿ ತೃಪ್ತರಾಗ್ತಾರೆ. ಅಷ್ಟವಿಧ ಗಣಪತಿ ಮಹಿಮಾ ಸಿದ್ಧಿ 8 ದಿನದಲ್ಲಿ ಭಯಂಕರ ಪೂಜೆಯಿಂದ ಶಾಸ್ತ್ರಿಗಳ ಕರಗತ ಆಗತ್ತೆ. ಮುಂದಿನ 2 ದಿನದಲ್ಲಿ ಅವರು ಕೆಲವು ರಹಸ್ಯ ಮಂತ್ರಗಳನ್ನು, ಶಕ್ತಿ ಸಂಚಯನ ಮೂಲಿಕೆಗಳ ವಿಷಯಗಳನ್ನು ಕೂಡ ಉಗ್ರಪ್ಪ ಸ್ವಾಮಿಗಳು ಉಪದೇಶ ಮಾಡ್ತಾರೆ. ಅಯ್ಯ, ನಿನಗಿನ್ನು ಗಣಪತಿ ಪ್ರಸನ್ನ ಆಗಿದ್ದಾನೆ. ಇನ್ನು ಮೇಲೆ ನೀನೇ ಗಣಪತಿ, ಗಣಪತಿನೇ ನೀನು ಗಣಪತಿಯ ಭಕ್ತ, ಗಣಪತಿ ನಿನ್ನ ಭಕ್ತ. ಆಮೇಲೆ ನೀನು ಗಣಪತಿಯ ಸೇವಕ, ಗಣಪತಿ ನಿನ್ನ ಸೇವಕ, ಗಣಪತಿ ನಿನ್ನ ಯಜಮಾನ, ನೀನು ಗಣಪತಿಗೆ ಯಜಮಾನ, ನೀನೇ ಗಣಪತಿ, ಗಣಪತಿನೇ ನೀನು ಅಂತ ಹೇಳಿಬಿಟ್ಟು ಉಗ್ರಪ್ಪ ಸ್ವಾಮಿಗಳು ಹೇಳಿರ್ತಾರೆ. ಇವ್ರ ಮಾತನ್ನು ಕೇಳಿ ಸಭಾಪತಿ ಶಾಸ್ತ್ರಿಗಳು ಅವ್ರಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಆನಂತರ ಉಗ್ರಪ್ಪ ಅವ್ರು ಹೇಳ್ತಾರೆ, ನೋಡು, ಸಾಸಿವೆಯ ಸುಲಭವಾದ ಸುಖಕ್ಕೆ ಸಾಗರದಷ್ಟು ದುಃಖವನ್ನು ಅನುಭವಿಸಲೇಬೇಕು. ಒಂದು ಸುಖದ ಮಿಂಚು ಮಿನುಗೋಕ್ಕೆ 1 ಯುಗದಷ್ಟು ಕತ್ತಲನ್ನು ನಾವು ಅನುಭವಿಸಲೇಬೇಕು. 1 ನಿಮಿಷದ ಅನೀತಿಯ ಸಂತೋಷಕ್ಕೆ ಯುಗ ಯುಗಗಳಷ್ಟು ತೀರದ ಸಂತಾಪವನ್ನು ಅನುಭವಿಸ್ಬೇಕು. ಹಾಗೆಯೇ ದಾನವ ಆಗೋದು ಅತಿ ಸುಲಭ, ದೇವತೆ ಆಗೋದು ಮಹಾ ಕಷ್ಟ. ಸುಲಭವನ್ನು ಅಪ್ಪಿ ಸುಖದ ಒಂದು ಹೊಸಲಿನಲ್ಲಿ ಮೈ ಮರೆತರೆ ಕೊನೆಯಲ್ಲಿ ನಾವು ಸುಯಿಲಿಡ್ತಾ ಸುರುಟು ಹೋಗ್ತೀವಿ. ಮುಂದಿನ ಜನ್ಮಗಳಲ್ಲಿ ಸೂಕರ ಅಥವಾ ಸೂಗಳ ಆಗ್ತೀವಿ, ಅಥವಾ ಸೂಗ ಆಗಿ ಬಾಧೆ ಪಡ್ತೀವಿ. ಲೋಕಕಂಟಕರಾಗಿ ಬಾಳಿ ಪಾಪದ ಬುತ್ತಿಯನ್ನು ಕಟ್ಕೊಂಡು ಪ್ರಯಾಣ ಬೆಳೆಸಬೇಕಾಗತ್ತೆ. ಹಾಗಾಗಿ ಈ ಜನನ ಮರಣ ಅಂತ ಇರುವಂತಹ ಈ ಸಂಸಾರ ಚಕ್ರದಲ್ಲಿ ಬುಗುರಿ ಹಾಗೆ ತಿರುಗಿ ತಿರುಗಿ ಬಳಲ್ಬೇಡ. ಪ್ರಪಂಚವು ಕೆಲಸ ಮಾಡೋಕ್ಕೋಸ್ಕರ ಇರೋದು, ಭೋಗ ಪಡೋಕ್ಕೋಸ್ಕರ ಅಲ್ಲ. ಬಲವೇ ನಿನ್ನ ಬಲ ಆಗಬೇಕು. ಲೋಕ ಕಲ್ಯಾಣನೇ ನಿನ್ನ ಜೀವನದ ಗುರಿ ಆಗಬೇಕು. ದೇವತೆ ಆಗೋದು ನಿನ್ನ ಉದ್ದೇಶ ಆಗಿರಬೇಕು ಅಂತ ಹೇಳಿಬಿಟ್ಟು ಉಗ್ರಪ್ಪ ಅವರು ಅಗಲುವ ಸಮಯದಲ್ಲಿ ಸಭಾಪತಿಗೆ ಬುದ್ಧಿವಾದ ಹೇಳ್ತಾರೆ. ತಾವು ಮಾಡಿದ ವಿಘ್ನೇಶ್ವರನ ಮಣ್ಣಿನ ಮೂರ್ತಿಯನ್ನು ಶಾಸ್ತ್ರಿಗಳಿಗೆ ಕೊಡ್ತಾರೆ. ಈ ಮೂರ್ತಿಯಲ್ಲಿ ನಿನ್ನ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ್ಯಾ, ಆದ್ದರಿಂದ ಇದನ್ನು ಜೋಪಾನವಾಗಿ ಕಾಪಾಡು, 2 ಹೊತ್ತು ಪೂಜೆ ಮಾಡು, ನಿನಗೆ ಸರ್ವಾಭೀಷ್ಟ ಸಿದ್ಧಿ ಆಗತ್ತೆ ಅಂತಲೂ ಹೇಳ್ತಾರೆ. ಸಭಾಪತಿ ಶಾಸ್ತ್ರಿಗಳು 2 ಕೈಗಳನ್ನು ನೀಡಿ ಭಕ್ತಿ ವಿನಯದಿಂದ ಗಣಪತಿಯ ವಿಗ್ರಹವನ್ನು ತಗೊಂಡು ಹೊರಡ್ತಾರೆ. ಹೊರಡು ಹಿಂದೆ ಹೊರಡ್ಬಿಡು, ಈಗಲೇ ಹೊರಡು, ಅಲ್ಲಿ 4 ಮನೆಯ ಕತ್ತಲು ನಿನ್ನ ಬೆಳಕಿಗೋಸ್ಕರ ಕಾಯ್ತಾ ಇದೆ ಅಂತೇಳಿ ಹೇಳ್ತಾರೆ. ಆಗ ಈ ಸಭಾಪತಿಗಳು ಉಗ್ರಪ್ಪ ಸ್ವಾಮಿಗಳಿಗೆ ಇನ್ನೊಮ್ಮೆ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ನೇರವಾಗಿ ಪಶುಪತಿ ಅಯ್ಯರವರ ಮನೆಗೆ ಬಂದು ಅವರಿಂದ ರೈಲ್ವೆ ಟಿಕೆಟ್ಗೋಸ್ಕರ ಹಣವನ್ನು ಪಡೆದು ತಿರುವಣ್ಣಾಮಲೆಯನ್ನು ಬಿಡ್ತಾರೆ. ಜೊತೆಗೆ ಕೊನೆಯ ಬಾರಿಗೆ ಅನ್ನೋ ಹಾಗೆ ಅರುಣಾಚಲೇಶ್ವರನಿಗೂ ನಮಸ್ಕಾರವನ್ನು ಮಾಡಿ ಹೊರಡ್ತಾರೆ. ಇಷ್ಟೆಲ್ಲ ಇವರು ಯೋಚನೆ ಮಾಡೋಷ್ಟರಲ್ಲಿ ರೈಲು ಕಾಟ್ಪಾಡಿ ಜಂಕ್ಷನ್ ಸೇರಿರುತ್ತೆ. ಅಲ್ಲಿಂದ ಮದ್ರಾಸು ಬೆಂಗಳೂರಿನ ಎಕ್ಸ್ಪ್ರೆಸ್ ಗಾಡಿಯಲ್ಲಿ ಕೂತ್ಕೊತಾರೆ. ಯಾವುದರ ಪರಿವೇನೂ ಇಲ್ಲದೆ ಹೊಗೆಯನ್ನು ಉಗುಳ್ತಾ ರೈಲು ವೇಗವಾಗಿ ಬೆಂಗಳೂರು ಕಡೆಗೆ ಚಲಿಸ್ತಾ ಇರುತ್ತೆ. ಅದಕ್ಕಿಂತ ಮನೋವೇಗದಲ್ಲಿ ಚಲಿಸ್ತಾ ಇರೋದು ಶಾಸ್ತ್ರಿಗಳ ಮನಸ್ಸು. ಅವರು ಯೋಚನೆ ಮಾಡ್ತಾ ಇರ್ತಾರೆ, 4 ಮನೆಯ ഇരുಳು ನಿನ್ನ ಬೆಳಕಿಗಾಗಿ ಬಯಸಿ ಹಂಬಲಿಸ್ತಿದೆ ಅಂತ ಗುರುಗಳು ಜ್ಞಾನದೃಷ್ಟಿಯಿಂದ ಹೇಳಿರ್ತಾರೆ. 4 ಮನೆ ಅಂದರೆ ಯಾವುದು? ಒಂದೊಂದು ತಮ್ಮ ಮನೆ, ಇನ್ನೊಂದು ವೆಂಕಟೇಶಯ್ಯನ ಮನೆ ಇರಬೇಕು, ಇನ್ನು ಉಳಿದೆರಡು ಮನೆ ಯಾವುದು? ಈ ಥರ ಬಗೆಹರಿದ ಯೋಚನೆ ರೈಲು ಸಾಗಿದ ಹಾಗೆಯೇ ಸಾಗ್ತಾ ಇರುತ್ತೆ. ಕೊನೆಗೂ ಬೆಂಗಳೂರು ಬರುತ್ತೆ. ರೈಲು ಸೇರಬೇಕಾದ ಊರು ಬಂತು, ತಾನು ಇಳಿಬೇಕಾದ ತನ್ನ ಬೆಂಗಳೂರು ಬಂತು ಅಂತ ಅಂದ್ಕೊಳ್ತಾರೆ. ಕಾತುರ ಕಳವಳದಿಂದ ಇಳಿತಾರೆ. ಟಿಕೆಟನ್ನು ಕೊಟ್ಟು ಪ್ಲಾಟ್ಫಾರಮಿಂದ ಹೊರಗಡೆಗೆ ಬರ್ತಾರೆ. ಮನೆ ಗುರುತು ಹೇಳಿ ಟ್ಯಾಕ್ಸಿಲಿ ಕೂತ್ಕೊತಾರೆ. ಮನೆ ತಲುಪಿದ ತಕ್ಷಣ ಸೌಭಾಗ್ಯವು ಅಂತ ಕೂಗ್ತಾರೆ, ಚಂಗನೆ ಚಿಮ್ತಾರೆ, ಮನೆಯ ಆವರಣಕ್ಕೆ ಬರ್ತಾರೆ. ಗಂಡನ ಧ್ವನಿ ಕೇಳಿದ ತಕ್ಷಣ 1000 ದೀಪಗಳ ಪ್ರಕಾಶ ಒಂದೇ ಸಲ ಮೂಡಿದಾಗೆ ಸೌಭಾಗ್ಯಮ್ಮನವರಿಗೆ ಅನಿಸುತ್ತೆ. ಯಮನನ್ನು ಎದುರಿಸೋಕ್ಕೆ 1000 ಸುರಸೈನಿಕರು ಬಂದ ಹಾಗೆ ವೆಂಕಟೇಶಯ್ಯನಿಗೆ ಅನಿಸುತ್ತೆ. ಮೊದಲು ಟ್ಯಾಕ್ಸಿಯವನಿಗೆ ಬಾಡಿಗೆ ಕೊಟ್ಟು ಕಳಿಸು ಅಂತ ಹೆಂಡತಿಗೆ ಹೇಳ್ತಾರೆ. ಹಣ ತರಲಿಕ್ಕೆ ಅಂತ ಸೌಭಾಗ್ಯಮ್ಮ ಒಳಗೆ ಹೋಗೋಷ್ಟರಲ್ಲಿ ವೆಂಕಟೇಶಯ್ಯ ತನ್ನ ಜೇಬಿನಿಂದ ಹಣವನ್ನು ತೆಗೆದುಕೊಡ್ತಾನೆ.
ಸರಿ, ಮೊದಲು ಕೈಕಾಲು ತೊಳೆಯೋಕ್ಕೆ ನೀರು, ಆಮೇಲೆ ಕರ್ಪೂರದ ಆರತಿ ತಗೊಂಡು ಬಾ ಅಂತ ಹೆಂಡತಿಗೆ ಹೇಳ್ತಾರೆ. ಆಕೆ ಹಾಗೆ ಮಾಡ್ತಾರೆ. ಶಾಸ್ತ್ರಿಗಳು ಗಣಪತಿಗೆ ಕರ್ಪೂರದ ಆರತಿಯನ್ನು ಬೆಳಗ್ಗೆ ಒಳಗೆ ನಡೀತಾರೆ. ಅದುವರೆಗೂ ನಡೆದ ದುರ್ಘಟನೆಗಳನ್ನೆಲ್ಲ ಒಂದೊಂದು ವಾಕ್ಯದಲ್ಲಿ ವೆಂಕಟೇಶಯ್ಯ ಹೇಳ್ತಾನೆ. ಸರಿ, ಇನ್ನೇನು ಹೆದರೋದು ಬೇಕಾಗಿಲ್ಲ, ನಾನು ಬಂದಿದ್ದೀನಿ. ಮೊದಲು ನೀನು ಹೋಗಿ ಡಾಕ್ಟ್ರನ್ನ ಕರ್ಕೊಂಡು ಬಾ, ಬೇಗ ಹೊರಡು ಅಂತ ಹೇಳಿದಾಗ ಮರು ಮಾತಾಡದೆ ವೆಂಕಟೇಶಯ್ಯ ಹೊರಡ್ತಾನೆ. ಶಾಸ್ತ್ರಿಗಳು ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ. ಒದ್ದೆ ಬಟ್ಟೆಯನ್ನು ಉಟ್ಕೊಂಡು ಗಣಪತಿಯ ಪೂಜೆಗೆ ಪ್ರಾರಂಭ ಮಾಡ್ತಾರೆ. ಕೇವಲ ಅರ್ಧ ಗಂಟೆಯಲ್ಲಿ ಅರ್ಚನೆ ಇತ್ಯಾದಿಗಳು ಮುಗಿಸ್ತಾರೆ. ಆ ನಂತರ ಎದ್ದು ಬಂದು ನರಸಮ್ಮನ ಮುಖಕ್ಕೆ ಗಣಪತಿಯ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ. ಹಾಗೆ ಕೋಣೆ ಬೀಗ ತೆಗೆದು ರುಕ್ಮಿಣಿಗೂ ಕೂಡ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ. ಇನ್ನು ಹೊರಗೆ ಬಾಮ್ಮ ರುಕ್ಕು, ಯಾರಿಗೂ ಹೆದರಬೇಕಾಗಿಲ್ಲ ಅಂತ ಧೈರ್ಯ ಹೇಳ್ತಾರೆ. ಅವಳನ್ನು ಕರ್ಕೊಂಡು ಬಂದು ಗಣಪತಿಯ ಮೂರ್ತಿಯ ಹತ್ತಿರಕ್ಕೆ ಬಂದು ನಮಸ್ಕಾರ ಮಾಡಿಸ್ತಾರೆ. ಸಮಸ್ತ ಪೀಡಾ ಪರಿಹಾರ ಮಂತ್ರವನ್ನು ಉಚ್ಚಾರಣೆ ಮಾಡಿ 3 ಸಲ ಅವಳ ಮುಖಕ್ಕೆ ನೀರು ಚಿಮುಕಿಸಿ ಮೊರೆ ಹಾಕ್ತಾರೆ. ರುಕ್ಮಿಣಿ ಅಣ್ಣನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾಳೆ. ಸದಾ ಸುಖೀ ಭವ ಅಂತ ಸಭಾಪತಿಗೆ ಹೇಳ್ತಾರೆ. ಅಷ್ಟರಲ್ಲಿ ಡಾಕ್ಟರ್ ಜೊತೆಗೆ ವೆಂಕಟೇಶಯ್ಯನು ಬರ್ತಾನೆ. ಕೇವಲ 1/4 ಗಂಟೆಯಲ್ಲಿ ನರಸಮ್ಮನ ಜ್ವರ ಕೂಡ ಇಳಿಮುಖ ಆಗಿರುತ್ತೆ. ಡಾಕ್ಟರ್ ಇಂಜೆಕ್ಷನ್ ಚುಚ್ಚಿ ಔಷಧಿ ಕೊಟ್ಟು ಹಿಂತಿರುಗ್ತಾರೆ. ಅಷ್ಟೊತ್ತಿಗೆ ಅಲಾರಾಮ್ ಗಡಿಯಾರ 9 ಗಂಟೆ ತೋರಿಸುತ್ತೆ. ಶಾಸ್ತ್ರಿಗಳು ವೆಂಕಟೇಶಯ್ಯನನ್ನು ಕರ್ಕೊಂಡು ಸುದರ್ಶನಮ್ಮ ಅಯ್ಯಂಗಾರ್ ಮನೆ ಹತ್ತಿರಕ್ಕೆ ಬರ್ತಾರೆ. ನಿಶಬ್ದವಾಗಿ ಮನೆಯನ್ನು ಹೋಗ್ತಾರೆ. 4 ಕಡೆಗೂ ನೀರು ಚಿಮುಕಿಸಿ ಮನೆ ಒಳಗಡೆ ಯಾರೋ ಬಂದರು ಅಂತ ರೋಷದಿಂದ ಅಂಗಳಕ್ಕೆ ಬಂದ ಸುದರ್ಶನಮ್ಮ ಅಯ್ಯಂಗಾರರು ಕೆಂಗಣ್ಣಿನಿಂದ ಶಾಸ್ತ್ರಿಗಳನ್ನ ದುರುಗುಟ್ಟಿ ನೋಡ್ತಾರೆ. ತಕ್ಷಣವೇ ಶಾಸ್ತ್ರಿಗಳು ಅವರ ಮುಖಕ್ಕೂ ಕೂಡ ನೀರನ್ನು ಎರಚ್ತಾರೆ. ಮುಂದೆ ಹೋಗ್ತಾರೆ. ಅಲ್ಲೇ ಇದ್ದಂತಹ ವೈದೇಹಮ್ಮ ಮತ್ತು ಅಲಮೇಲಗೂ ಕೂಡ ಉದಕ ಪ್ರೋಕ್ಷಣೆ ಮಾಡಿ ಮೌನವಾಗಿ ಅಲ್ಲಿಂದ ಹಿಂತಿರುಗ್ತಾರೆ. 1 ಗಂಟೆ ಮೊದಲು ಗಾಳಿಗೆ ಇಟ್ಟ ದೀಪ ಆಗಿದ್ದಂತಹ ನರಸಮ್ಮನ ಜೀವ ಈಗ ಸುರಕ್ಷಿತವಾಗಿರುತ್ತೆ. ರುಕ್ಮಿಣಿ ಕೂಡ ಎಲ್ಲ ಕಡೆನೂ ಓಡಾಡ್ಕೊಂಡಿರೋ ಹಾಗಾಗುತ್ತೆ. ಆನಂದ ಅದೃಶ್ಯವಾಗಿದ್ದ ಆ ಮನೆಯಲ್ಲಿ ಮತ್ತೆ ಪರಮಾನಂದದ ಹೊಳೆ ಹರಿಲಿಕ್ಕೆ ಪ್ರಾರಂಭ ಆಗತ್ತೆ. ಇವತ್ತೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ಅಮ್ಮ ಬಡಿಸ್ಲಿ, ಅಮ್ಮನ ಕೈ ಊಟ ತಿಂದು 15 ದಿನ ಆಯಿತು ಅಂತ ಸಭಾಪತಿ ಶಾಸ್ತ್ರಿಗಳು ತಂದೆಯನ್ನು ಕರೀಲಿಕ್ಕೆ ಅಂತ ಪೂಜಾ ಮಂದಿರದ ಹತ್ರಕ್ಕೆ ಹೋಗ್ತಾರೆ. ಶಂಕರ ಶಾಸ್ತ್ರಿಗಳು ಇನ್ನೂ ಧ್ಯಾನಾಸಕ್ತರಾಗಿ ಇರ್ತಾರೆ. ಸದ್ಯಕ್ಕೆ ಎಚ್ಚರಗೊಳ್ಳೋ ಹಾಗೂ ಇರೋದಿಲ್ಲ. ತಂದೆಯ ಧ್ಯಾನಕ್ಕೆ ಭಂಗ ಮಾಡೋದು ಬೇಡ ಅಂದ್ಬಿಟ್ಟು ಸಭಾಪತಿ ಶಾಸ್ತ್ರಿಗಳು ಹಿಂತಿರುಗ್ತಾರೆ. ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊತಾರೆ. ಕಳೆದ 15 ದಿನದಲ್ಲಿ ನಡೆದ ಎಲ್ಲ ಸಂಗತಿಗಳ ವರದಿ ಅವ್ರಿಗೆ ಆಗತ್ತೆ. ಸೌಭಾಗ್ಯಮ್ಮನವರು ವೈದೇಹಮ್ಮನವರ ಕಷಾಯದ ಪವಾಡವನ್ನು ಬಹಳ ರಸವತ್ತಾಗಿ ಬಣ್ಣಿಸ್ತಾರೆ. ವೆಂಕಟೇಶಯ್ಯನ ಸುದರ್ಶನ ಅಯ್ಯಂಗಾರ್ ಮನೆಯಲ್ಲಿ ತನಗೆ ಆದ ಅನುಭವವನ್ನು ನಗುನಗುತ್ತಾ ವಿವರಿಸ್ತಾನೆ. ಇನ್ನು ಮುನಿತಾಯಪ್ಪನ ಮಾತು ಬರುತ್ತೆ. ಅವನ ಸ್ಥಿತಿಯನ್ನು ಉತ್ತಮ ಮಾಡೋಕ್ಕೆ ಸಾಧ್ಯ ಇಲ್ವೇ ಅಂತಲೂ ಕೂಡ ಆತ ಕೇಳಿದಾಗ, ನನ್ನಿಂದ ಆಗೋಷ್ಟು ನಾನು ಪ್ರಯತ್ನ ಮಾಡ್ತೀನಿ ಅಂತ ಶಾಸ್ತ್ರಿಗಳು ಭರವಸೆ ಕೊಡ್ತಾರೆ. ಊಟ ಮುಗಿಯುತ್ತೆ. ಅಷ್ಟೊತ್ತಿಗೆ 10 ಗಂಟೆ ಆಗಿರುತ್ತೆ. ಆ ರಾತ್ರಿ ರುಕ್ಮಿಣಿಗೆ ಆವೇಶ ಬರೋದಿಲ್ಲ. ಅದನ್ನು ಕಂಡು ಸೌಭಾಗ್ಯಮ್ಮನಿಗೆ ತುಂಬ ಸಂತೋಷ ಆಗುತ್ತೆ. ಇವತ್ತು ನಿಜವಾಗ್ಲೂ ಶುಭ ದಿನ ಅಂತ 10 ಬಾರಿ ಹೇಳ್ಕೊತಾಳೆ. ಗಂಟೆ 11 ಆಗುತ್ತೆ, 12 ಆಗುತ್ತೆ. ಆದರೆ ಶಂಕರ ಶಾಸ್ತ್ರಿಗಳು ಧ್ಯಾನ ಸಮಾಧಿಯಿಂದ ಎಚ್ಚರಗೊಳ್ಳೋದೇ ಇಲ್ಲ. ಎಲ್ಲರಿಗೂ ಮಲಗೋಕ್ಕೆ ಅಂತ ಹೇಳಿಬಿಟ್ಟು ತಾವು ಮಾತ್ರ ಪೂಜಾ ಮಂದಿರದ ಬಾಗಿಲಲ್ಲಿ ಕೂತ್ಕೊತಾರೆ. ಸಭಾಪತಿಗಳು ಕುಳಿತ ಹಾಗೇನೆ ಆಯಾಸದಿಂದ ಅವರು ಕೂಡ ಕಣ್ಣು ಮುಚ್ತಾರೆ. ಎಚ್ಚರಿಕೆ ಆದಾಗ ಬೆಳಗ್ಗೆ 5 ಗಂಟೆ ಆಗಿರುತ್ತೆ. ನೋಡಿದ್ರೆ ಶಂಕರ ಶಾಸ್ತ್ರಿಗಳು ಇನ್ನೂ ಧ್ಯಾನಾಸಕ್ತರಾಗಿ ಕೂತಿರ್ತಾರೆ. ಅಷ್ಟರಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಅರುಣ ಕಿರಣಗಳು ಹೊಳೆಯುತ್ತವೆ. ಆಗ ಇದ್ದಕ್ಕಿದ್ದಾಗೆ ಶಂಕರ ಶಾಸ್ತ್ರಿಗಳ ಮುಖ ಒಂದು ಕ್ಷಣ ತುಂಬ ಬೆಳಗಿ ಮರುಕ್ಷಣವೇ ಮಾಯ ಆಗುತ್ತೆ. ಈ ಕ್ಷಣ ಮಾತ್ರದ ಪರಿವರ್ತನೆಯನ್ನು ಶಾಸ್ತ್ರಿಗಳು ನೋಡ್ತಾರೆ. ತಕ್ಷಣ ಅವರ ಅಂತರಂಗದಲ್ಲಿ ಏನೋ ಕಲಮಲ ಆಗುತ್ತೆ. ಎದ್ದು ತಂದೆ ಹತ್ರ ಹೋಗ್ತಾರೆ. ಸ್ವಲ್ಪ ಹೊತ್ತು ಅವರ ಮುಖವನ್ನು ದಿಟ್ಟಿಸ್ತಾರೆ. ಉಸಿರಿನ ವೇಗ ಕಡಿಮೆ ಆಗಿರುತ್ತೆ. ಎಣ್ಣೆ ಬತ್ತಿ ಎಲ್ಲ ಇದ್ರೂ ಕೂಡ ದೇವರ ಮುಂದುಗಡೆ ಇದ್ದ ನಂದಾದೀಪ ತಟ್ಟನೆ ಆರಿ ಹೋಗುತ್ತೆ. ಧ್ಯಾನಾಸಕ್ತರಾಗಿದ್ದ ಶಂಕರ ಶಾಸ್ತ್ರಿಗಳು ಕೂಡ ಹಿಂದಕ್ಕೆ ವಾಲಿ ಕೆಳಗೆ ಉರುಳೋದ್ರಲ್ಲಿರ್ತಾರೆ. ಆದರೆ ಅಷ್ಟರಲ್ಲಿ ಸಭಾಪತಿಗಳು ಅವರನ್ನು ಹಿಡ್ಕೊಂಡು ಕೆಳಗೆ ಮಲಗಿಸ್ತಾರೆ. ಕಮಲಮ್ಮನವರ ಮಾಂಗಲ್ಯ ಕಡಿದು ಹೋಗಿರುತ್ತೆ. ಶಂಕರ ಶಾಸ್ತ್ರಿಗಳು ತೀರ್ಕೊಂಡ್ಬಿಟ್ಟಿರ್ತಾರೆ. ಆ ಮನೆಯಲ್ಲಿ ಇನ್ನು ಗೋಳಾಟ ಹಲುಬಾಟ ಎಲ್ಲ ಒಂದೇ ಸಮವಾಗಿ ಸಾಗತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.